ನವಿಲುಕುರಿಕೆ ಗ್ರಾಮಸ್ಥರ ಮನವಿಯಂತೆ ಕೊನೆಗೂ ಬಂತು ಸರ್ಕಾರಿ ಬಸ್. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಮಹತ್ವದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಸ್ಗಾಗಿ ಮನವಿ ಸಲ್ಲಿಸಿದ್ದ ಗ್ರಾಮಸ್ಥರು ಸ್ಥಳೀಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾರ್ಗದರ್ಶನದಂತೆ ಗ್ರಾಮದ ಜನರ ದಿನನಿತ್ಯ ಸಂಚಾರಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಹೌದು, ಕೊರಟಗೆರೆ ತಾಲೂಕಿನ ಚೆನ್ನರಾಯನದುರ್ಗ ಹೋಬಳಿಯ ನವಿಲುಕುರಿಕೆ ಗ್ರಾಮದ ಸಾರ್ವಜನಿಕರ ಮನವಿಗೆ ಅಂದಿನ ತಹಶೀಲ್ದಾರ್ ನಹೀದ ಜಂಜಂ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಸಕರ ಆದೇಶದಂತೆ ಪತ್ರ ಬರೆದಿದ್ರು. ಹೌದು, ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದ ವಿದ್ಯಾರ್ಥಿಗಳ ಮುಖದಲ್ಲಿ ಇಂದು ಈ ನಗರ ಸಾರಿಗೆ ನಗು ತಂದಿದೆ ಅಂತಲೇ ಹೇಳಬಹುದು. ಪ್ರತಿದಿನ ತುಮಕೂರು, ಕೊರಟಗೆರೆಯತ್ತ ಶಾಲಾ ಕಾಲೇಜುಗಳಿಗೆ ಮೈಲಿಗಟ್ಟಲೆ ನಡೆದುಕೊಂಡು ಹೋಗ್ತಿದ್ದ ವಿದ್ಯಾರ್ಥಿಗಳಿಂದು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ನವಿಲುಕುರಿಕೆ ದಮಗಲಯ್ಯನಪಾಳ್ಯ ಗ್ರಾಮಸ್ಥರು ಸರ್ಕಾರಿ ಬಸ್ ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಸರ್ಕಾರಿ ಬಸ್ಗೆ ಬೆಳಗ್ಗೆಯೇ ವಿಶೇಷ ಪೂಜೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಗೃಹ ಸಚಿವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಗ್ರಾಮದ ಹಿರಿಯರು ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಗೀತಾ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯೆ ಶೈಲಜಾ ರಾಮಚಂದ್ರಯ್ಯ, ನಾಗರಾಜು ಎನ್ಸಿ, ರಂಗಶಾಮಯ್ಯ, ಗಾರೆ ಕಾಂತರಾಜು, ಪುಟ್ಟರಾಜು, ರಾಜೇಶ್ವರಿ ವನಜಾಕ್ಷಿ, ಕುಂಬಿನರ್ಸಯ್ಯ, ಹನುಮಂತರಾಯಪ್ಪ, ರಂಗನಾಥ್ ಮತ್ತು ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು, ಗ್ರಾಮದ ಸಾರ್ವಜನಿಕರು ಹಾಜರಿದ್ದರು. ಬಂದಿದ್ದು ದಮಲೇಂಪಳ್ಳಿ, ನವಿಲುಕುರಿಕೆ, ನಾಗೇನಹಳ್ಳಿ, ಗೊರವನಹಳ್ಳಿ ಮತ್ತೆ ಗೊರವನಹಳ್ಳಿ, ನಾಗೇನಹಳ್ಳಿ, ನವಿಲುಕುರಿಕೆ, ದಮಲೇಂಪಳ್ಳಿ, ಕೊರಟಗೆರೆ ಈ ಥರ ಸ್ಕೂಲ್ ಮಕ್ಕಳು ಹೋಗೋ ಟೈಮಿಗೆ ಮೇಯ್ನ್ ನಮಗೆ ಬೇಕಾಗಿರೋದು ಸರ್ ಬಸ್ಸು. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.